ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇದು ನಮ್ಮ ಟ್ರಿಪ್ನ ಕಂಟಿನ್ಯೂಷನ್ ವ್ಲಾಗ್. ಇವತ್ತು ನಾವು ಜಿಪ್ ಲೈನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ವೈತ್ರಿ ಅನ್ನುವಂತಹ ಪ್ಲೇಸಲ್ಲಿ ಇದ್ವಿ ನಾವು ವಯನಾಡಲ್ಲಿ. ಇದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇತ್ತು. ಹಾಗಾಗಿ ನಾವು ಜಿಪ್ ಲೈನ್ ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ಜಿಪ್ ಲೈನ್ ತುಂಬಾ ಚಿಕ್ಕದಾಗಿತ್ತು. ಅದಕ್ಕೋಸ್ಕರ ನಾವು ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೇಬಲ್ ಕಾರಿಗೆ ಪರ್ ಹೆಡ್ 200 ರುಪೀಸ್. ಹಾಗೆಯೇ ನಮ್ಮ ವಯನಾಡು ಟ್ರಿಪ್ಪಿಗೆ ಎಷ್ಟು ರೂಪಾಯಿ ಖರ್ಚಾಯಿತು ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನಿಮಗೂ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇವಾಗ ಜಿಪ್ಲೈನ್ ಅಲ್ಲ ಸಾರಿ ಕೇಬಲ್ ಕಾರಲ್ಲಿ ಆಟ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಟ್ ಯು ಕ್ಯಾನ್ ಸಿ ಎಷ್ಟು ಸ್ಟೆಪ್ಸ್ ಹತ್ತಬೇಕು ಅಂತ. ಇಷ್ಟು ಸ್ಟೆಪ್ಸ್ ಹತ್ತಬೇಕು. ಇವಾಗ ಒಂದೊಂದೇ ಸ್ಟೆಪ್ಸನ್ನು ಹತ್ಕೊಂಡು ಹೋಗೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ. ಭಯ ಆಗುತ್ತೆ. ಈಗ ಕತ್ತಾರೆ ದೋಚೋರು ಮಾತ್ರ. ಈ ಕೇಬಲ್ ಕಾರಲ್ಲಿ 3 ಜನ ಕೂತ್ಕೊಳ್ಬಹುದು ಹಾಗೂ ಒಬ್ಬ ಆಪರೇಟರ್ ಕೂಡ ಇರ್ತಾರೆ. ಸೊ ಇದು ತುಂಬಾ ಭಯ ಆಗೋದಿಲ್ಲ, ತುಂಬಾ ಖುಷಿ ಆಗುತ್ತೆ. ಆ ನೇಚರನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟಾಪಿಂದ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾದದ್ದು. ಜಿಪ್ ಲೈನ್ ಇದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತ ನನ್ನ ಅಕ್ಕ ಹೇಳ್ತಾ ಇದ್ಲು. ನಿಮಗೆ ಜಿಪ್ ಲೈನ್ ಟ್ರೈ ಮಾಡಬೇಕು ಅಂದರೆ ಜಿಪ್ ಲೈನ್ ಕೂಡ ಟ್ರೈ ಮಾಡಿ. ಸೊ ಇಂಥ ಪ್ಲೇಸ್ಗಳು ವೈತ್ರಿಯಲ್ಲಿ ತುಂಬಾ ಬೇರೆ ಬೇರೆ ಕಡೆ ಇದೆ. ನೀವು ಇಲ್ಲೇ ಬಂದು ಟ್ರೈ ಮಾಡಬೇಕು ಅಂತೆಲ್ಲ. ನಿಮಗೆ ರೋಡಲ್ಲಿ ಕೂಡ ಜಿಪ್ ಲೈನ್ಗಳು ಈ ಥರದ ಅಡ್ವೆಂಚರಸ್ ಗೇಮ್ಸ್ಗಳೆಲ್ಲ ನೋಡಲಿಕ್ಕೆ ಸಿಗತ್ತೆ. ಮೊದಲಿಗೆ ನಾವು 3 ಜನ ಕೂತ್ಕೊಂಡ್ವಿ. ಆನಂತರ ಅಕ್ಕ, ಜೀಜು, ಆರ್ವಿ ಕೂತ್ಕೊಂಡ್ರು. ಆನಂತರ ಇನ್ನೊಂದು ಫ್ಯಾಮಿಲಿ ನಮ್ಮ ಜೊತೆ ಬಂದಿದ್ರಲ್ವ, ಅವರು ಕೂತ್ಕೊಂಡ್ರು. ಅದು ಯಾರು ಅಂತ ನನಗೆ ಲಾಸ್ಟ್ ವ್ಲಾಗಲ್ಲಿ ಯಾರೋ ಕೇಳಿದ್ರಿ. ಅದು ಯಾರು ಅಂತ ಹೇಳಿದರೆ ನನ್ನ ಅಕ್ಕನ ಓಲ್ಡ್ ಆಫೀಸ್ನ ಕೊಲ್ಲಿಗೆ ಆ್ಯಂಡ್ ಅವರ ಫ್ಯಾಮಿಲಿ. ಸೊ ಅವರು ಕೂಡ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ದರು. ಸೊ ಅವರಿದ್ದದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖುಷಿ ಆಯಿತು ನಮಗೆ ಟ್ರಿಪ್. ಸೊ ಆರ್ವಿಗೆ ಇವಾಗ ಆಟ ಆಡಬೇಕಂತೆ ನೀರಲ್ಲಿ, ಅದಕ್ಕೋಸ್ಕರ ಬಂದಿದ್ದೀವಿ. ನಮ್ಮದು ಕೇಬಲ್ ಕಾರ್ ಆಯಿತು. ಇವಾಗ ಇವರ ಮಕ್ಕಳ ಒಂದು ಆಟ. ಅಲ್ಲಿ ಯಾರು? ಆರ್ವಿಗೆ ಚಿಕ್ಕ ವಯಸ್ಸಿಂದಾನು ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಸ್ವಿಮ್ಮಿಂಗ್ ಕೂಡ ಕಲಿಯೋದಕ್ಕೆ ಹೋಗಿದ್ಲು. ಬಟ್ ಬೆಳಗ್ಗೆ ಎದ್ದು ಹೋಗಬೇಕು ಅಂತ ಹೇಳಿ ಕಷ್ಟ ಆಗ್ತಾಯಿತ್ತು ಅವಳಿಗೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ಲು. ಪ್ರಾಬಬ್ಲಿ ಇನ್ನು ಅವಳು ಮತ್ತೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಜಾಯಿನ್ ಆಗ್ತಾಳೆ ಅಂತ ಅನಿಸತ್ತೆ. ಇಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಬೇಕಾದ್ರೆ ಆನ್ ದ ವೇ ನಮಗೆ ಒಂದು ಚಂದದ ಟೀ ಎಸ್ಟೇಟ್ ಸಿಕ್ತು. ಅಲ್ಲಿಗೂ ವಿಸಿಟ್ ಮಾಡಿದ್ವಿ. ವಯನಾಡಿನ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಇಲ್ಲಿನ ಟೀ ಎಸ್ಟೇಟ್. ಸೊ ಎಲ್ಲ ಕಡೆ ಟೀ ಎಸ್ಟೇಟ್ ಇದೆ. ನಾವಿಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊಳ್ಬೋದು. ಯಾರು ಕೂಡ ನಮ್ಮನ್ನು ಕ್ವೆಶನ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಟೂರಿಸ್ಟ್ಗಳಿಗೆ ಒಂದು ಚಂದದ ಫೋಟೋ ಅಂತೂ ಸಿಕ್ಕೇ ಸಿಗುತ್ತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಇವತ್ತು ಡೇ 3 ಎಟ್ ವಯನಾಡ್. ಸೊ ನಮ್ಮ ರೆಸಾರ್ಟ್ ನೋಡಿ ಬೆಳಗ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಯಿತಾ. ಇದೊಂಥರ ಟೀ ಎಸ್ಟೇಟ್ ಕಾಡಿನ ನಡುವಲ್ಲಿರೋದ್ರಿಂದ ತುಂಬಾ ತಂಪು. ರಾತ್ರಿ ಅಂತೂ ಸಖತ್ ಚಳಿ ಇರುತ್ತೆ ಇಲ್ಲಿ. ಬಟ್ ಬೆಳಗಿನ ಹೊತ್ತು ಅಷ್ಟೊಂದಿರೋದಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ನಬೇಕು. ಸೊ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆಮ್ಲೆಟ್ ಸಮಥಿಂಗ್ ಏನೋ ಮಾಡ್ತಾ ಇದ್ದಾರೆ. ಹೋಗಿ ಬರೋಣ, ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಬರೋಣ. ಫೋಟೋ ಬಗ್ಗೆ ತಿಪ್ಪಕೋ ಅಲ್ಲಪ್ಪಲ್ವಾಗ ತಿಂದಿ ಜನ ಆತು ನಾನು ಬಲ. ಸೊ ನಾವು ಅಲ್ಪ ತಿಪ್ಪಗೆ ಮುಲ್ಪ ತಿರ್ತಿಡಿ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಬೇಕು. ಈ ಡ್ರೆಸ್ ಸ್ವಲ್ಪ ಹಳೆ ಡ್ರೆಸ್ ನಾನು ಹಾಕ್ಕೊಂಡಿರೋದು. ಬಟ್ ಯಾವತ್ತೂ 1-2 ಸಲ ಹಾಕ್ಕೊಂಡಿದ್ದೀನಿ. ಯಾವಾಗ ಒಂದು 4 ವರ್ಷದ ಹಿಂದೆ 1-2 ಸಲ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ, ಚಳಿಗೆ ಚೆನ್ನಾಗಿರುತ್ತೆ ಅಂತ.
ನಾವು ವಾಯನಾಡು ಟ್ರಿಪ್ಪಿಗೆ ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ಹಾಗಾಗಿ ನಮ್ಮ ಟ್ರಿಪ್ಪಿಗೆ ಎಷ್ಟು ಖರ್ಚಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆವಾಗ ನಿಮಗೂ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನಾವು ಬರಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿರುವಂಥದ್ದು. ಅದು 8 ಸೀಟರ್ ಕಾರ್ ಮತ್ತು ರೆಂಟೆಡ್ ಕಾರ್. ಹಾಗಾಗಿ ನಮಗೆ ರೆಂಟ್ ನಾವು ಪೇ ಮಾಡಬೇಕು. ಅದರ ಜೊತೆಗೆ ಫ್ಯೂಯಲ್ ನಾವೇ ಹಾಕಬೇಕಾಗತ್ತೆ. ಅದು ನಮಗೆ ಖರ್ಚು. ಹಾಗೆಯೇ ನಾವು ಉಳ್ಕೊಂಡಿರುವಂತಹ ರೆಸಾರ್ಟ್ನ ಹೆಸರು ಬೇವರ್ಲಿ ಹಿಲ್ಸ್ ರೆಸಾರ್ಟ್ ಅಂತ. ಇದು ವೈತ್ರಿಯಲ್ಲಿರುವಂಥದ್ದು. ವೈತ್ರಿ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೆಸಾರ್ಟ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದರೆ ನಾವು ಚೂಸ್ ಮಾಡಿರುವಂಥದ್ದು ಪರವಾಗಿಲ್ಲ ಅಂತ ಅನ್ನಿಸ್ತು. ಇಲ್ಲಿ 2 ನೈಟ್ಸ್ ನಾವು ಸ್ಟೇ ಮಾಡಿದ್ವಿ. ಅವರು ನಮಗೆ 2 ವಿಲ್ಲಾಗಳನ್ನು ಕೊಟ್ಟಿದ್ದರು. ಒಂದು ವಿಲ್ಲಾದಲ್ಲಿ 1 ರೂಮು ಹಾಗೂ ಇನ್ನೊಂದು ವಿಲ್ಲಾದಲ್ಲಿ 2 ರೂಮ್ಗಳಿತ್ತು. ಹಾಗಾಗಿ ನಮಗೆ 7 ಜನಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿತ್ತು ಈ ಒಂದು ರೆಸಾರ್ಟ್. ಈ ರೆಸಾರ್ಟ್ನ ಕಾಸ್ಟ್ ಎಷ್ಟು ಅಂತ ಹೇಳಿದರೆ 20,000 ರುಪೀಸ್ ಫಾರ್ 2 ಡೇಸ್. ಸೊ ಇದು ವರ್ತ್ ಅಂತ ಅನ್ನಿಸ್ತು ನಮಗೆ. ಫುಡ್ ವಿಷಯಕ್ಕೆ ಬಂದರೆ 2 ದಿವಸ ಫುಡ್ ನಾವೇ ಪ್ರಿಪೇರ್ ಮಾಡಿರೋದ್ರಿಂದ ನಮಗೆ ಅದರ ಕಾಸ್ಟ್ ಅಷ್ಟೊಂದು ಗೊತ್ತಾಗಿಲ್ಲ. ತುಂಬಾ ಕಡಿಮೆ ಕಾಸ್ಟಿಗೆ ಕ್ವಾಲಿಟಿ ಫುಡ್ ಸಿಕ್ತು ನಮಗೆ. ಹಾಗೆಯೇ ಮಧ್ಯಾಹ್ನದ ಊಟ ನಾವು ವೆಜ್ ಮಾಡಿರೋದ್ರಿಂದ ಅಷ್ಟೊಂದು ಎಕ್ಸ್ಪೆನ್ಸಸ್ ಆಗಿಲ್ಲ ನಮಗೆ. ಮಿಕ್ಕಿರುವ ಖರ್ಚು ಆಗಿರುವಂಥದ್ದು ನಮ್ಮ ಗೇಮ್ಸ್ಗಳಿಗೆ, ನಮ್ಮ ಬೋಟಿಂಗ್ ರೈಡಿಗೆ ಮತ್ತು ಅಲ್ಲಲ್ಲಿ ಹೋದಾಗ ನಾವೇನಾದರೂ ಪರ್ಚೇಸ್ ಮಾಡಿದಾಗ ನಮಗೆ ಖರ್ಚಾಗತ್ತಲ್ವ, ಆ ಖರ್ಚು. ಸೊ ಇಷ್ಟೊಂದು ಖರ್ಚಾಯಿತು. ನಮ್ಮ ಪರ್ ಹೆಡ್ ಒಂದು ಪರ್ಸನಿಗೆ ಎಷ್ಟು ಖರ್ಚಾಯಿತು ಅಂತ ಹೇಳಿದರೆ ಪರ್ ಹೆಡ್ ನಮಗೆ 6,000 ರುಪೀಸ್ ಖರ್ಚಾಯಿತು, ಒಂದು ಎಸ್ಟಿಮೇಟೆಡ್ ಕಾಸ್ಟ್. ನಾವು ಅಲ್ಲಿಂದ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಫಿಶ್ಶಿಗೆ ಫುಡ್ ಹಾಕೋದಕ್ಕೆ ಒಬ್ಬರು ತಾತ ಬಂದಿದ್ದರು. ಅವರು ಫಿಶ್ಶಿಗೆಲ್ಲ ಫುಡ್ ಹಾಕ್ತಾಯಿದ್ರು. ಹಾಗಾಗಿ ಮಕ್ಕಳಿಗೂ ಕೂಡ ಆಸೆ ಆಯಿತು ನಾವು ಕೂಡ ಫುಡ್ ಹಾಕಬೇಕು ಅಂತ. ಆವಾಗ ಮಕ್ಕಳು ಕೂಡ ಹಾಕಿದರು. ಆವಾಗ ನಮಗೆ ಆ್ಯಕ್ಚುಲ್ ಆಗಿ ಆ ಒಂದು ಕೆರೆಯಲ್ಲಿ ಎಷ್ಟು ಮೀನಿದೆ ಅಂತ ನಮಗೆ ನೋಡಲಿಕ್ಕೆ ಸಿಕ್ತು. ತುಂಬಾ ಮೀನಿತ್ತಾಯಿತು, ತುಂಬಾ ದೊಡ್ಡದಾಗಿರುವಂತಹ ಮೀನುಗಳು. ಸೊ ತುಂಬಾ ಚೆನ್ನಾಗಿದೆ ಮೀನುಗಳು, ಕಲರ್ ಮೀನುಗಳು ಎಲ್ಲ. ಮಕ್ಕಳು ಫುಡ್ ಹಾಕೋದನ್ನು ನೋಡಿ ನಮಗೂ ಆಸೆ ಆಯಿತು. ನಾವು ಕೂಡ ಫುಡ್ ಹಾಕೋದಕ್ಕೆ ಶುರು ಮಾಡಿದ್ವಿ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬಾ ಇಷ್ಟ ಆಯಿತು ನಮಗೆ. ಸೊ ನಮ್ಮ ಟ್ರಿಪ್ ಮುಗಿತು. ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ನನಗೆ ಸೆಕೆ ಆಗ್ತದೆ ಆ ಡ್ರೆಸ್ಸಲ್ಲಿ ಅಂತ. ನಾವು ವಯನಾಡಿಗೆ ಹೋಗಬೇಕಾದ್ರೆ ಮಡಿಕೇರಿ ರೂಟಾಗಿ ಹೋಗಿರುವಂಥದ್ದು ವಯನಾಡಿಗೆ. ಆ ಒಂದು ಜರ್ನಿ ನಮಗೆ ತುಂಬಾ ಇಷ್ಟ ಆಯಿತು. ಬಟ್ ಬರಬೇಕಾದ್ರೆ ನಾವು ನಮ್ಮ ಕೇರಳ ರೂಟಲ್ಲಿ ಬಂದಿರುವಂಥದ್ದು, ಕಣ್ಣೂರು ಎಲ್ಲ ಇದೆ ಅಲ್ವಾ, ಆ ಒಂದು ಮಾರ್ಗವಾಗಿ. ಸೊ ಇದು ತುಂಬಾ ಸ್ಕೇರಿ ಆಗಿತ್ತಾಯ್ತಾ. ನೋಡಿ, ಈ ಒಂದು ಪ್ರಪಾತ ಥರ ಇದೆ ಇಲ್ಲಿ. ಸೊ ಇದೊಂಥರ ಘಾಟ್ ಸೆಕ್ಷನ್ ಥರ ತುಂಬಾ ಸ್ಕೇರಿ ಆಗಿತ್ತು. ನನಗಂತೂ ತುಂಬಾ ಭಯ ಆಗ್ತಾಯಿತ್ತು ಕಾರುಗಳೆಲ್ಲ ಸ್ಪೀಡಾಗಿ ಬರಬೇಕಾದ್ರೆ. ಬಟ್ ಹೇಗೂ ಬಂದು ನಾವು ಮಾಹೆಗೆ ರೀಚ್ ಆದ್ವಿ. ಮಾಹೆ ಅನ್ನುವಂಥದ್ದು ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಕೇರಳ. ಹಾಗಾಗಿ ಮಾಹೆಯಲ್ಲಿ ಒಂದು ಬೀಚ್ ಏನೋ ಇತ್ತು, ಬೀಚ್ ಮತ್ತು ನದಿ ಏನಿದೆ ನೋಡಿ ಅದು ಸೇರುವಂತಹ ಜಾಗ. ಸೊ ಅಲ್ಲಿಗೆ ಬಂದ್ವಿ. ತುಂಬಾ ಇಷ್ಟ ಆಯಿತು ನಮಗೆ ಈ ಒಂದು ಪ್ಲೇಸ್. ಇಲ್ಲಿ ಸ್ವಲ್ಪ ಫೋಟೋಸ್ ತೆಗೆದು ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಾವು ಬೆಳಗ್ಗೆ 10 ಗಂಟೆಗೆ ಹೊರಟಿದ್ವಿ ನಮ್ಮ ರೆಸಾರ್ಟಿಂದ. ಮನೆಗೆ ರೀಚ್ ಆಗಬೇಕಾದ್ರೆ 6:30 ಆಗಿತ್ತು. ಇದು ಸ್ವಲ್ಪ ನಾವು ಶಾರ್ಟ್ಕಟ್ ಅಂತ ಹೇಳಿ ಈ ರೋಡಲ್ಲಿ ಬಂದಿದ್ದು, ಬಟ್ ಇದು ತುಂಬಾ ಲಾಂಗ್ ರೋಡ್ ಆಯಿತಾ. ಈ ಮಾಹೆಯ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದು ಜಿಯೋಗ್ರಾಫಿಕಲಿ ನೋಡಬೇಕಾದ್ರೆ ಕೇರಳದಲ್ಲೇ ಇದೆ, ಕಣ್ಣೂರು ಹತ್ರನೇ ಇದೆ. ಬಟ್ ಇದು ಕೇರಳಕ್ಕೆ ಸೇರಿಲ್ಲ, ಇದು ಒಂದು ಯೂನಿಯನ್ ಟೆರಿಟರಿ ಅಂತ ಹೇಳ್ತಾರೆ. ಈ ಒಂದು ಪ್ಲೇಸನ್ನು ಪುದುಚೇರಿಯಲ್ಲಿರುವಂತಹ ಗೌರ್ಮೆಂಟ್ ರೂಲ್ ಮಾಡ್ತಾ ಇದೆ ಅಂತೆ. ಸೊ ಇದಾಗಿತ್ತು ಇಲ್ಲಿನ ಒಂದು ಡೀಟೇಲ್ಸ್. ಆನಂತರ ನಾವು ಊಟ ಮಾಡೋದಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ. ಊಟ ನಮಗೆ ಚೂರು ಇಷ್ಟ ಆಗಿಲ್ಲ. ಅವರು ಅಂಜಲ್ ಮೀನು ಕೊಡಿ ಅಂತ ಹೇಳಿದರೆ ಕೆರೆ ಮೀನನ್ನು ಕೊಟ್ಟಿದ್ರು. ಆನಂತರ ಬಿರಿಯಾನಿ ಕೂಡ ಚಿಕನ್ ಏನೋ ಒಂಥರ ಇತ್ತು. ಅವರು ಹೇಳ್ತಾರೆ ಅದೇನೋ ಒಂದು ಬೇರೆ ಟೈಪ್ ಆಫ್ ಚಿಕನ್ ಅಂತ. ನನಗಂತೂ ಏನೂ ಇಷ್ಟ ಆಗಿಲ್ಲ, ತುಂಬಾ ಸಿಹಿ ಅಂತ ಅನ್ನಿಸ್ತಾ ಇತ್ತು. ಸೊ ಇದಾಗಿತ್ತು ನಮ್ಮ ಜರ್ನಿ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಟ್ರಿಪ್ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.